ಪ್ರಣೀತಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಮೀನು ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಮಾಡೋ ರೀತಿ, ನೀವು ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ. ನಾನು ಮಾಡೋ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನು ಸಾರು ಮಾಡೋದು ಮೀನನ್ನು ಫಸ್ಟು ಚೆನ್ನಾಗಿ ತೊಳ್ಕೊಬೇಕು. ಅರಶಿನ, ರಾಗಿ ಹಸಿಟ್ಟು, ಎಣ್ಣೆ, ಈರುಳ್ಳಿ ಸಿಪ್ಪೆ, ಈರುಳ್ಳಿ ಎಲ್ಲ ಹಾಕಿ ನಂತರ ಅರ್ಧ ಬಟ್ಲು ಕಾಯಿ ತುರಿ, ಧನಿಯಾ ಪುಡಿ 2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ನಂತರ ಹುರ್ಗಡ್ಲೆ 2 ಸ್ಪೂನು, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ನಿಂಬೆಹಣ್ಣು, ನಿಂಬೆಹಣ್ಣಿಗೆ ಅದರದಷ್ಟು ಹುಣಸೆಹಣ್ಣನ್ನು ಹಾಕಿರಬೇಕು. ನಂತರ ಈರುಳ್ಳಿ, ಟೊಮೊಟೊ, ನಂತರ ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ನಂತರ ಈರುಳ್ಳಿ ಹಾಕಬೇಕು, 1 ಗೆಡ್ಡೆ, ಚಿಕ್ಕದಾದರೆ 2 ಹಾಕಿ, ದಪ್ಪದಾದರೆ 1 ಗೆಡ್ಡೆ ಹಾಕಿ ಅದರಲ್ಲೇ ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದ್ದೀನಿ. ನಂತರ ಅದನ್ನು ಸ್ವಲ್ಪ ಹುರ್ಕೋಬೇಕು. ನಂತರ ಅದು ಹುರ್ಕೋಬೇಕಾದ್ರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ 3 ಹಾಕಿ ಹುರ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ 1-2 ಅಷ್ಟೇ, ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತ. ನಂತರ ಟೊಮೊಟೊ ಹಾಕಬೇಕು. ಟೊಮೊಟೊ 1-2 ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಟೊಮೊಟೊ ಎಲ್ಲ ನೀರು ಬಿಟ್ಟು ಸ್ವಲ್ಪ ಸಿಪ್ಪೆ ಎಲ್ಲ ಹಾಕಬೇಕು. ನಂತರ ಜಾರಿಗೆ ಕಾಯಿ ತುರಿ, ಹುರ್ಗಡ್ಲೆ, ಕಡಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಇಲ್ಲ ನೀರಾಗುತ್ತೆ. ಮೀನು ಸಾರು ಮೊದಲೇ ನೀರಾಗುತ್ತೆ, ಅದಕ್ಕೋಸ್ಕರ ಕಡಲೆ ಹಾಕ್ತೀನಿ. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ನಂತರ ಹುರ್ಕೊಂಡಿರೋ ಮಸಾಲ ಇದು ಸ್ವಲ್ಪ ತಣ್ಣಗಾಗಬೇಕು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಬಬೇಕು. ಇದನ್ನು ಅದೇ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನಂತರ ರುಬ್ಬಿದ್ದಾಯಿತು, ಅದನ್ನು ಒಗ್ಗರಣೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ನಂತರ ಈ ಮೀನನ್ನು ಹಾಕಬೇಕು. ಒಂದೊಂದೇ ಜಾಸ್ತಿ ನೀರು ಹಾಕ್ಬಾರ್ದು, ತೀರಾ ತೆಳುವಾಗ್ಬಿಡುತ್ತೆ. ಜಾಸ್ತಿ ಚೌಟಲ್ಲಿ ಹಾಕಿ ಅಲ್ಲಾಡಿಸ್ಬಾರ್ದು, ಸ್ವಲ್ಪ ಟಚ್ ಕೊಡಬೇಕಷ್ಟೇ ಸ್ಪೂನಲ್ಲಿ. ನಂತರ ಅದು ಚೆನ್ನಾಗೆಲ್ಲ ಬೆಂದ ಮೇಲೆ ಒಂದು 10 ನಿಮಿಷ ಆದಮೇಲೆ ಉಪ್ಪು, ಹುಣಸೆ ಹಣ್ಣಿನ ರಸ, ಮೊದಲೇ ಹುಣಸೆ ಹಣ್ಣಿನ ರಸ ಉಪ್ಪು ಹಾಕ್ಬಾರ್ದು, ಕೊನೆಯಲ್ಲಿ ಹಾಕಬೇಕು. ಸುಮ್ಮನೆ ಈ ಥರ ಟಚ್ ಕೊಡಬೇಕಷ್ಟೇ. ಜಾಸ್ತಿ ನಾವು ಸಾಂಬಾರೆಲ್ಲ ಮಾಡ್ಬೇಕಾದ್ರೆ ಕಲಿಸ್ತೀವಿ, ಆ ಥರ ಮಾಡಬಾರ್ದು. ನೋಡಿ, ತುಂಬ ರುಚಿಯಾದ ಮೀನು ಸಾಂಬಾರು ರೆಡಿ ಆಯಿತು. ತುಂಬ ರುಚಿ ಆಯಿತು. ಒಂದು ಸಲ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.